ಇದು ಜೈಲಲ್ಲಿರುವಂತ ನಟ ದರ್ಶನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಯಜಮಾನನ ಮ್ಯಾರೇಜ್ ಆನಿವರ್ಸರಿ ಹೊತ್ತಲ್ಲೇ ಶಾಕಿಂಗ್ ಸುದ್ದಿ. ಇದು ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ನೀವು ಅಂದ್ಕೊಂಡಿದ್ದು ಸುಳ್ಳು ಸುಳ್ಳು. ಸುಳ್ಳು ಏನದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವರ ಆನಿವರ್ಸರಿ ಬೇರೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಭಾವುಕವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಯಜಮಾನನ ಮ್ಯಾರೇಜ್ ಆನಿವರ್ಸರಿ ಹೊತ್ತಲ್ಲೇ ಶಾಕಿಂಗ್ ನ್ಯೂಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಒಂದು ಸುಳ್ಳು ಸುದ್ದಿ ಓಡಾಡ್ತಾ ಇತ್ತು. ಜೈಲಲ್ಲಿ ನಟ ದರ್ಶನ್ ಆತ್ಮಹತ್ಯೆ ಅನ್ನೋದು ಸುಳ್ಳು ಸುಳ್ಳು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆತ್ಮಹತ್ಯೆ ಸುದ್ದಿ ಬರೀ ವದಂತಿ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ರಿಂದಲೇ ಸ್ಪಷ್ಟನೆ ಸಿಕ್ಕಿದೆ. ದರ್ಶನ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಅಲೋಕ್ ಕುಮಾರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ಹರಡಿಸ್ತಾ ಇರೋರ ವಿರುದ್ಧ ಡಿಜಿಪಿ ಅಲೋಕ್ ಕಿಡಿಕಾರಿರೋದು. ಜೈಲಿನಲ್ಲಿ ನಟ ದರ್ಶನ್ ಆತ್ಮಹತ್ಯೆ ಅನ್ನೋದು ಸುಳ್ಳು ಸುದ್ದಿ. ಸೊ ಒಂದು ನೋಡಿ, ಸೋಷಿಯಲ್ ಮೀಡಿಯಾ ಹೆಂಗೆಲ್ಲ ಜನರನ್ನ ಬೇರೆ ದಾರಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ. ದರ್ಶನ್ ಅವರು ಕಾರಾಗೃಹದಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲ ಸುದ್ದಿ ಓಡಾಡ್ತಾ ಇತ್ತು. ಇದರಿಂದ ಸಹಜವಾಗಿ ಏನಾಗ್ತಾ ಇತ್ತು, ಅವರ ಫ್ಯಾಮಿಲಿ ಅವರಿಗೆ ಟೆನ್ಷನ್, ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ಟೆನ್ಷನ್, ಆತಂಕ, ಏನಾಗ್ಬಿಡ್ತೋ ಏನೋ ಅಂತ ಹೇಳಿ. ಸಹಜವಾಗಿ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ, ಒಬ್ಬ ಸ್ಟಾರ್ ನಟ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ. ಅದರಲ್ಲೂ ದೊಡ್ಡ ಹಂತದಲ್ಲಿದ್ದಾರೆ. ಈಗ ರಾಜನ ತರ ಮೆರಿತಾ ಇದ್ರು ಹೊರಗಡೆ ಇದ್ದಾಗ. ಸೊ ಸಹಜವಾಗಿ ಅದನ್ನ ಮನಸ್ಸಿಗೆ ಹಚ್ಕೊಂಡು ಬಹಳ ನೋವಿನಿಂದ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರ ಅನ್ನೋ ನಿಟ್ಟಿನಲ್ಲೂ ಜನಸಾಮಾನ್ಯರಲ್ಲಿ ಚರ್ಚೆಗಳು ಶುರುವಾಗ್ಬಿಡ್ತು. ಬಟ್ ಅದೆಲ್ಲ ಏನೂ ಅಲ್ಲ, ಅದೆಲ್ಲ ಸುಳ್ಳು. ದರ್ಶನ್ ಅವರು ಆ ರೀತಿಯಾಗೆಲ್ಲ ಮನಸ್ಥಿತಿ ಇಲ್ಲ ಅವರದ್ದು. ಬಹಳ ಸ್ಟ್ರಾಂಗ್ ಇದ್ದಾರೆ. ಜೊತೆಗೆ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ಅಲೋಕ್ ಕುಮಾರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆತ್ಮಹತ್ಯೆ ಸುದ್ದಿ ಬರೀ ವದಂತಿ ಅಂತ ಹೇಳಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದು. ದರ್ಶನ್ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ ಅಲೋಕ್ ಕುಮಾರ್. ಸುಳ್ಳು ಸುದ್ದಿ ಹರಡಿಸ್ತಾ ಇರೋರ ವಿರುದ್ಧ ಡಿಜಿಪಿ ಅಲೋಕ್ ಕುಮಾರ್ ಕಿಡಿಕಾರಿದ್ದಾರೆ. ಬಟ್ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ಹರಡಿಸುವವರ ವಿರುದ್ಧ ಕ್ರಮ ಆಗಬೇಕು. ಇದು ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ವದಂತಿಗಳ ಮಧ್ಯೆ ಅಲೋಕ್ ಕುಮಾರ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ನೋಡಿ ಎಷ್ಟು ಟೆನ್ಷನ್ ಆಗಿರುತ್ತೆ ಅವರಿಗೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಒಳಗಡೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಸುದ್ದಿ ಸುಮ್ಮನೆ ಓಡಾಡ್ತಾ ಇದೆ. ಬಟ್ ಅವ್ರ ಪತ್ನಿ ಆಗಿರೋ ವಿಜಯಲಕ್ಷ್ಮಿ ಅವರಿಗೆ ಹೆದರಿಕೆ ಆಗುತ್ತೆ. ಹಾಗಾಗಿ ಅಲೋಕ್ ಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಮೇ 16ರಂದೇ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿ ಮಾಡಿ ಜೈಲಿನ ಕೊಠಡಿ ಒಳಗಡೆ ದರ್ಶನ್ ಪ್ರತ್ಯೇಕ ಭೇಟಿಗೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಮನವಿ ಬಗ್ಗೆ ಇಂದು ಹಿರಿಯ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರೋದು. ಹೆಂಡತಿ ಮತ್ತು ಮಗನ ಒಳ ಸಂದರ್ಶನಕ್ಕೆ ಕೋರಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ಮತ್ತು ಅವರ ಮಗ ಇಬ್ರು ಹೋಗಿ ದರ್ಶನ್ ಅವರನ್ನ ಮಾತನಾಡಿಸ್ಕೊಂಡು ಬರಬೇಕು ಪರ್ಸನಲ್ ಆಗಿ. ಸೊ ಅದಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿರೋದು. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕ SP ಅಂಶು ಕುಮಾರ್ಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಕೊಠಡಿ ಒಳಗಡೆ ಭೇಟಿ ಮಾಡೋದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮೇ 15ರಂದು ಜಾಮೀನು ಅರ್ಜಿ ವಜಾ ಆದ ಬಳಿಕ ಮನವಿ ಪತ್ರ ಕೊಟ್ಟಿದ್ದಾರೆ. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ದರ್ಶನ್ ಅವರು ಎಂತ ಒಬ್ಬ ವ್ಯಕ್ತಿ, ಅವರೇ ಸೂಸೈಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುದ್ದಿಗಳು ಹರಿದಾಡ್ತಾ ಇದ್ವಲ್ಲ,
ಆ ನಿಟ್ಟಿನಲ್ಲಿ ಆ ಸುಳ್ಳು ಸುದ್ದಿ ಅನ್ನೋದು ಹೆಂಗೆ ಸಾಬೀತಾಯಿತು, ಜೊತೆಗೆ ಈಗ ಅಲ್ಲಿನ ಅಲೋಕ್ ಕುಮಾರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಸುಳ್ಳು ಸುದ್ದಿ ಹರಡಿಸ್ತಾ ಇರುವವರ ವಿರುದ್ಧವಾಗಿ ಏನು ಕ್ರಮ ತೆಗೆದುಕೊಳ್ತಾ ಇಲ್ವಾ ಅಂತ. ರಾಮ, ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಯಿತು ಆ ಬೆನ್ನಲ್ಲೇ ಏನು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತಕ್ಕಂಥ ಒಂದು ಸುಳ್ಳು ಸುದ್ದಿ ಬಾಯಿಂದ ಬಾಯಿಗೆ ಇಡ್ತಾ ಇತ್ತು. ಅದು ಕಾರಾಗೃಹ DGP ಆದಂಥ ಅಲೋಕ್ ಕುಮಾರ್ ಅವರ ಕಿವಿಗೂ ಬಿತ್ತು. ಅದು ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ದರ್ಶನ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಅವರು ಇರ್ತಕ್ಕಂಥ ಸೆಲ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಅವರ ಆರೋಗ್ಯದಲ್ಲೂ ಯಾವುದೇ ಸಮಸ್ಯೆ ಇಲ್ಲ, ಇನ್ನು ಆತ್ಮಹತ್ಯೆಗೆ ಯತ್ನ ಅಂತಕ್ಕಂಥದ್ದು 100ಕ್ಕೆ 100 ಸುಳ್ಳು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಗಮನ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ, ಜೊತೆಗೆ ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅವರ ವಿರುದ್ಧ ಒಂದು ಕಿಡಿಕಾರಿರುವಂಥ ಅಲೋಕ್ ಕುಮಾರ್ ಅವರು ಏನು ಈ ದರ್ಶನ್ ವಿಚಾರವಾಗಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರತಕ್ಕಂಥ ಯಾರು ಎಲ್ಲಿಂದ ಮೊದಲಿಗೆ ಹಬ್ಬಿಸಿದ್ರು ಅದನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ ಅವರ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು 16ನೇ ತಾರೀಕು DGP ಅಲೋಕ್ ಕುಮಾರ್ ಅವರನ್ನು ಭೇಟಿಯಾಗಿದ್ದರು. ಭೇಟಿಯಾಗಿ ಏನು ಹಿಂದೆ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು, ಒಳ ಸಂದರ್ಶನಕ್ಕೆ ಒಂದು ಮನವಿ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಸಹ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಜೈಲು ಮ್ಯಾನ್ಯುವಲ್ ಪ್ರಕಾರ ಅಲ್ಲಿನ ಅಧಿಕಾರಿಗಳೇ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಅವರು ಅವಕಾಶವನ್ನು ಮಾಡಿಕೊಟ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇದೇ ಮೇ 16ನೇ ತಾರೀಕು ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿದರು. ನಾಳೆ ಅವರ ಒಂದು 23ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದಾಗಿ ತನ್ನ ಮಗ ಮತ್ತು ವಿಜಯಲಕ್ಷ್ಮಿ ಇಬ್ಬರು ದರ್ಶನ್ ಅವರನ್ನು ನೇರವಾಗಿ ಪರ್ಸ್ನಲ್ ಆಗಿ ಮೀಟ್ ಮಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಸಹ ಮಾಡಿಕೊಟ್ಟಿದ್ರು. ಅವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ SP ಅಂಶುಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡಿ, ಆ ಮನವಿ ಪತ್ರ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳು ಸಭೆಯನ್ನು ಕರೆದು ನಿಮಗೆ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬಹುದಾ ಅಥವಾ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದರು. ಇವತ್ತು ಆ ಒಂದು ಮನವಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಚರ್ಚೆ ನಡೆಸಿ ನಾಳೆ ಅವರಿಗೆ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಮಾಡಲಿದ್ದಾರೆ. ಇನ್ನೊಂದು ಕಡೆ ಏನು ಜೈಲು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಇಬ್ಬರು ಸಹ ಅಂದರೆ ಜೈಲಿನಲ್ಲಿರ್ತಕ್ಕಂಥ ದರ್ಶನು ಸಹ ಒಂದು ರೀತಿಯಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು, ಬೇಸರದಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ತಮ್ಮ ಏನು ಒಂದು ಪೋಸ್ಟ್ ಮಾಡಿರ್ತಕ್ಕಂಥ ಫೋಟೋದಲ್ಲಿ ಆರ್ಟ್ ಬ್ರೇಕಿಂಗ್ ಒಂದು ಎಮೋಜಿ ಚಿತ್ರವನ್ನು ಹಾಕ್ಕೊಂಡು ಅವರು ಸಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಳೆದ ವರ್ಷ ಇದೇ ಅವಧಿಯಲ್ಲಿ ಅಂದರೆ ಅವರ ಮದುವೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಅವರು ಒಂದು ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದರು. ಆ ಸಂದರ್ಭದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಂಥ ದರ್ಶನ್ ತನ್ನ ಸ್ನೇಹಿತರು ಮತ್ತು ಕುಟುಂಬಸ್ಥರು ಇರ್ಬೋದು, ಜೊತೆಗೆ ಸಿನಿಮಾ ರಂಗದ ಹಲವಾರು ಸ್ನೇಹಿತರೊಂದಿಗೆ ಅವರು ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದರು. ಆದರೆ ಈಗ ಮತ್ತೆ ಅವರು ಜೈಲು ಹೋದಂಥ ಹಿನ್ನೆಲೆಯಲ್ಲಿ ನಾಳೆ ಅವರ 23ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯಾದಂಥ ಆಚರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಕೇವಲ ಮಗ ಮತ್ತು ಪತ್ನಿಯ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಆ ಮನವಿಯನ್ನು ಇವತ್ತು ಏನು ಅಧಿಕಾರಿಗಳು ಒಂದು ಚರ್ಚೆ ಮಾಡಿ ಅವಕಾಶ ಮಾಡಿಕೊಡ್ಬೋದೋ ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಈ ಹಿಂದೆ ಕೋರ್ಟ್ನಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಇತರೆ ಕೈದಿಗಳು ಸಹ ಅದನ್ನೇ ಕೇಳ್ತಾರೆ. ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಕಷ್ಟಕರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ಈಗ ಜೈಲು ಮ್ಯಾನ್ಯುವಲ್ ಪ್ರಕಾರವೇ ಕೋರ್ಟ್ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅದು ಜೈಲು ಅಧಿಕಾರಿಗಳು ಒಪ್ಕೊಂಡ್ರೆ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ನಾಳೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಏನೆಲ್ಲ ಆಗು ಹೋಗುಗಳಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅವಕಾಶ ಕೊಡಬಹುದೋ ಅಥವಾ ಬೇಡ ಅನ್ನೋದು ಇವತ್ತು ನಡೀತಕ್ಕಂಥ ಕಾರಾಗೃಹ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.